ನೋಡ್ಕೊಳ್ಳಿ, ಕ್ವಶನ್ ಈ ಥರ ಕೇಳ್ತಾರೆ. ಇಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಶೋ ದಟ್ ಇಟ್ ಈಸ್ ಅನಾಲಿಟಿಕ್ ಆ್ಯಂಡ್ ಹೆನ್ಸ್ ಫೈಂಡ್ ಇಟ್ಸ್ ಡೆರಿವೇಟಿವ್. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ನ ಬರ್ಕೊಳ್ಳೋಣ. ಈಗ ನೋಡಿ, ಇದರಲ್ಲಿ ಝೆಡ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಝೆಡ್ ಅಂದರೆ ಎಕ್ಸ್ ಪ್ಲಸ್ ಐ ವೈ. ಎಫ್ ಆಫ್ ಝೆಡ್ ಅಂದರೆ ಯು ಪ್ಲಸ್ ಐ ವಿ ಫಾರ್ಮುಲಾ ಇದೆ, ಈಗ ಗೊತ್ತಿರಬೇಕು ನಿಮಗೆ. ಈಗ ಇದೇನಾಗುತ್ತೆ, ಇಲ್ಲಿ ನೋಡಿ, ಎಫ್ ಆಫ್ ಝೆಡ್ ಜಾಗದಲ್ಲಿ ಯು ಪ್ಲಸ್ ಐ ವೈ ಬರುತ್ತೆ, ಯು ಪ್ಲಸ್ ಐ ವಿ ಬರುತ್ತೆ, ಝೆಡ್ ಜಾಗದಲ್ಲಿ ಎಕ್ಸ್ ಪ್ಲಸ್ ಐ ವೈ ಬರುತ್ತೆ. ಈಗ ಇಲ್ಲಿ ಫಾರ್ಮುಲಾ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಈಗ ನೋಡಿ, ಇದು ಯು ಪ್ಲಸ್ ಐ ವಿನ ಹಂಗೆ ಇಟ್ಕೊಳ್ಳಿ, ಯು ಪ್ಲಸ್ ಐ ವಿ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಎಕ್ಸು, ಬಿ ಅಂದರೆ ಐ ವೈ. ಇದೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ವೈ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎಕ್ಸ್ ಟೈಮ್ಸ್ ಐ ವೈ. 2ab ಅಂದರೆ 2x ಐ ವೈ. ಏನಾಯಿತು, ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್ ಬೈ ಸ್ಕ್ವೇರ್. ಐ ಫಸ್ಟ್ ಬರ್ಕೊಳ್ಳಿ, 2xy. ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್ ಅಂದರೆ -1 ವೈ ಸ್ಕ್ವೇರ್ ಪ್ಲಸ್ ಐ ಇಂಟು 2x. ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ ನೋಡಿ, ಐ ಸ್ಕ್ವೇರ್ ಅಂದರೆ -1 ಐ ಸ್ಕ್ವೇರ್. ಇದು ಬರ್ದಿದ್ದೀನಲ್ಲ, ಇದೆಲ್ಲ ಬರೀ ಫಾರ್ಮುಲಾಸ್ ಅಷ್ಟೇ. ಇದು ನೋಡಿ, ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು 2xy. ಈಗ ನೋಡಿ, ದೇರ್ ಫೋರ್ ಯು ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್, ವಿ ಅಂದರೆ ಇವನ್. ಇಲ್ಲಿ ಯು ಅಂದರೆ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ವಿ ಅಂದರೆ ಇಲ್ಲಿ ಐಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು ವಿ, ಅಂದರೆ 2xy ಬಂದು ವಿ. ದೇರ್ ಫೋರ್ ಯು ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ವಿ ಈಸ್ ಈಕ್ವಲ್ ಟು 2xy. ಈಗೇನು ಮಾಡಬೇಕು, ಇಲ್ಲಿ ಯುಗೆ ಯು ಎಕ್ಸ್ ಫೈಂಡ್ ಮಾಡಬೇಕು. ಯು ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಅಂತ. ಈಗ ನೋಡಿ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು, 2x. ಪಾರ್ಷಿಯಲಿ ಅಂದರೆ ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಮಾಡಬೇಕು, ಎಕ್ಸ್ ಇಲ್ಲ ಅಂದರೆ 0 ಬರೀಬೇಕು. ಈಗ ಯು ಎಕ್ಸ್ ಇಸ್ ಈಕ್ವಲ್ ಟು 2x. ಇಲ್ಲಿ ಒಂದು ಕೆಲಸ ಮಾಡಿ, ಈ ಕಡೆ ಸ್ಟಾರ್ ಮಾರ್ಕ್ ಹಾಕ್ಬಿಡಿ. ನೆಕ್ಸ್ಟು ಯು ವೈ. ನೆಕ್ಸ್ಟು ನೋಡಿ, ವೈ ಇದ್ದರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಅಂದರೆ ವೈ ಇದ್ದರೆ ವೈ ಮಾತ್ರ ವೇರಿ ಮಾಡಬೇಕು, ವೈ ಇಲ್ಲ ಅಂದರೆ 0 ಬರಬೇಕು. ಇಲ್ಲಿ ನೋಡಿ, 2 ಟರ್ಮ್ ಇದೆ. ಫಸ್ಟ್ ಇದರಲ್ಲಿ ವೈ ಇಲ್ಲ, ಅದಕ್ಕೆ 0. ಇಲ್ಲಿ ವೈ ಸ್ಕ್ವೇರ್ ಇದೆ, ಅದ್ರ ವೇರಿಯೇಷನ್ ಏನು, 2y. ಯು ವೈ ಈಸ್ ಈಕ್ವಲ್ ಟು -2y. ಇದನ್ನ ಈ ಥರ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು ವಿ ಎಕ್ಸ್. ವಿ ಎಕ್ಸ್ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಬೇಕು, ವಿನ. ಅಂದರೆ ಇದು ಒಂದು ಟರ್ಮ್ ಇದೆ, ಇದರಲ್ಲಿ ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗಬೇಕು, ಅಂದರೆ ಎಕ್ಸ್ ಇದೆ ಅದಕ್ಕೆ ಎಕ್ಸ್ ಮಾತ್ರ ವೇರಿ ಮಾಡಬೇಕು, ಎಕ್ಸ್ ಇಲ್ಲ ಅಂದರೆ 0. ಇಲ್ಲಿ ಎಕ್ಸ್ ಇದೆ ಅದಕ್ಕೆ ಎಕ್ಸ್ ಮಾತ್ರ ವೇರಿ. ಈಗ ನೋಡಿ, ಪ್ಲಸ್ ಮೈನಸ್ ಇದ್ದರೆ 2 ಟರ್ಮ್ ಇರೋದು, ಇದಕ್ಕೆ ಅಪ್ಲೈ ಮಾಡಬೇಕು, ಆಮೇಲೆ ಇದಕ್ಕೆ ಅಪ್ಲೈ. ಇಲ್ಲಿ ಒಂದೇ ಇರೋದು, ಇದಕ್ಕೆ ಅಪ್ಲೈ ಮಾಡಿ. ಏನಾಗುತ್ತೆ, ಇದು 2y ಕಾನ್ಸ್ಟೆಂಟು, ಎಕ್ಸ್ಗೆ 1, ಅಂದರೆ ವಿ ಎಕ್ಸ್ ಇಸ್ ಈಕ್ವಲ್ ಟು 2y.
ನೆಕ್ಸ್ಟು ವಿ ವೈ ಅಂದರೆ ವಿನ ವಿತ್ ರೆಸ್ಪೆಕ್ಟ್ ಟು ವೈ, ಅಂದರೆ ವೈ ಇದ್ದರೆ ವೈ ಮಾತ್ರ ವೇರಿ ಮಾಡಬೇಕು. ಅದಕ್ಕೆ 2x ಹಂಗೆ ಇಟ್ಕೊಂಡು ವೈಗೆ ವೇರಿಯೇಷನ್ 1, ದೇರ್ಫೋರ್ ವಿ ವೈ ಈಸ್ ಈಕ್ವಲ್ಸ್ ಟು 2x. ಇಲ್ಲೇನು ಮಾಡಿ, ಇದಕ್ಕೆ ರೈಟ್ ಮಾರ್ಕ್ ಮಾಡಿ, ಇದಕ್ಕೆ ಲೆಫ್ಟ್ ಮಾರ್ಕ್ ಮಾಡಿ. ಈಗ ಇಲ್ಲಿ ಲೆಫ್ಟಲ್ಲಿ ಸ್ಟಾರ್ ಹಾಕಿದ್ದೀನಲ್ಲ ಅದನ್ನ ಬರೀರಿ. ನೋಡಿ ಇವೆರಡೂ ಸೇಮ್ ಇದೆ ರೈಟಾಗಿ. ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ, ದೇರ್ಫೋರ್ ಇಲ್ಲಿ ಬರೆದು ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ. ಆ್ಯಂಡ್ ನೋಡಿ ಇದು ರೈಟಲ್ಲಿ ಹಾಕಿದೆಯಲ್ಲ ಅದು ಸೇಮ್ ಇರುತ್ತೆ, ಅದರ ಆಪೋಸಿಟ್ ಸೇಮ್ ಇರುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಆ ಥರ. ದೇರ್ಫೋರ್ ಯು ವೈ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಯು ವೈ. ಇದಕ್ಕೆ ಸಿ ಆರ್ ಇಕ್ವೇಷನ್ ಅಂತ. ದೇರ್ಫೋರ್ ಸಿ ಆರ್ ಇಕ್ವೇಷನ್ಸ್ ಆರ್ ಸ್ಯಾಟಿಸ್ಫೈಡ್ ಅಂತ ಬರೀತೀವಿ. ಸಿ ಆರ್ equations are satisfied. If the CR equations are satisfied, then f of z is analytic. Therefore, f of z is equal to z square is analytic. ಇದು ಅನಾಲಿಟಿಕ್ ಆದರೆ ಆಮೇಲೆ ಏನು ಫೈಂಡ್ ಮಾಡೋದು, ಆ್ಯಂಡ್ ಹೆನ್ಸ್ ಫೈಂಡ್ ಇಟ್ಸ್ ಡೆರಿವೇಟಿವ್. ಡೆರಿವೇಟಿವ್ ಯಾವ ಥರ ಫೈಂಡ್ ಮಾಡಬೇಕು ನೋಡಿ. ಎಫ್ ಡ್ಯಾಶ್ ಆಫ್ ಝೆಡ್ಗೆ ಫಾರ್ಮುಲಾ ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಇದು ಎಫ್ ಡ್ಯಾಶ್ ಆಫ್ ಝೆಡ್ಗೆ ಫಾರ್ಮುಲಾ ಇಲ್ಲಿ. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಎಕ್ಸ್ ಅಂದರೆ ನೋಡಿ, ಯು ಎಕ್ಸ್ ಅಂದ್ರೇನು 2x ಪ್ಲಸ್ ಐ ಇಂಟು ವಿ ಎಕ್ಸ್ ಅಂದರೆ 2y. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಫಾರ್ಮುಲಾ. ಇದು ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು 2ನ ಕಾಮನ್ ತಗೊಳ್ಳಿ, ಉಳಿಯೋದೇನು ಎಕ್ಸ್ ಪ್ಲಸ್ ಐ ವೈ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು 2 ಇಂಟು, ಈಗ ಎಕ್ಸ್ ಪ್ಲಸ್ ಐ ವೈ ಅಂದರೆ ಗೊತ್ತು ನಿಮಗೆ ಏನು, ಝೆಡ್ ಅಂದರೆ 2z. ನೋಡಿ ಎಫ್ ಆಫ್ ಝೆಡ್ಡು ಝೆಡ್ ಸ್ಕ್ವೇರ್ ಇದ್ದರೆ ಅದರ ಡಿಫ್ರೆನ್ಷಿಯೇಷನ್ ಏನು 2z ಬರುತ್ತೆ. ಅದನ್ನ ಈ ಥರ ನೀವು ಮಾಡಿ ತೋರಿಸ್ಬೇಕು. ಗೊತ್ತಾಗ್ತಿದೆಯಾ? ಇದು ನಿಮ್ಮ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಮಾಡೋಣ. Show that f of z is equal to e power z is analytic and hence find its derivative. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ಝೆಡ್ ಅಂತ ಬರ್ತದೆ. ವಿ ನೋ ದಟ್ ಎಫ್ ಆಫ್ ಝೆಡ್ ಈಸ್ ಯು ಪ್ಲಸ್ ಐ ವಿ. ಇ ಪವರ್ ಝೆಡ್ ಈಸ್ ಎಕ್ಸ್ ಪ್ಲಸ್ ಐ ವೈ. ಈಗ ನೋಡಿ ಇ ಪವರ್ ಎಮ್ ಪ್ಲಸ್ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ e power m ಇಂಟು e power n. ಅಂದರೆ ಯು ಪ್ಲಸ್ ಐ ವಿ ಹಂಗೆ ಇರೋದು. ಇದನ್ನ ಯಾವ ಥರ ಬರಿಬೋದು, ಇ ಪವರ್ ಎಕ್ಸ್ ಇ ಪವರ್ ಐ ವಿ. ನೆಕ್ಸ್ಟ್ ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು, ನೋಡಿ ಇದಕ್ಕೆ ಫಾರ್ಮುಲಾ ಇದೆ. ಇ ಪವರ್ ಐ ಎಕ್ಸ್ಗೆ ಫಾರ್ಮುಲಾ ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್.
ಇದೆಲ್ಲ ಫಾರ್ಮುಲೇಸ್ ಇದು. ಅಂದರೆ ಇ ಪವರ್ ಎಕ್ಸ್ ಹಂಗೆ ಇರಲಿ. ಈಗ ಇ ಪವರ್ ಐ ಎಕ್ಸ್ ಅಂದ್ರೇನು ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್. ಅಂದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ವೈ ಇದೆ, ಅದಕ್ಕೇನಾಗುತ್ತೆ ಕಾಸ್ ವೈ ಪ್ಲಸ್ ಐ ಸೈನ್ ವೈ. ಆಮೇಲೆ ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಬಿಡಿ. ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಇ ಪವರ್ ಎಕ್ಸ್ ಐ ಸೈನ್ ವೈನ ಈ ಥರ ಬರೀಬೋದು, ಐ ಇಂಟು ಇ ಪವರ್ ಎಕ್ಸ್ ಸೈನ್ ವೈ. Therefore, u is equal to e power x cos y and v is equal to e power x sin. ಈಗ ಯುಗೆ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಯು ಎಕ್ಸ್ ಬರುತ್ತೆ. ಇಲ್ಲಿ ಕಾಸ್ ವೈ ಕಾನ್ಸ್ಟೆಂಟು ನೋಡಿ, ಎಕ್ಸ್ ಟರ್ಮ್ ಮಾತ್ರ ವೇರಿ ಮಾಡಬೇಕು. ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಇ ಪವರ್ ಎಕ್ಸ್ ಅಂದರೆ ಯು ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು ಇ ಪವರ್ ಎಕ್ಸ್ ಕಾಸ್ ವೈ. ಇಲ್ಲಿ ಲೆಫ್ಟಲ್ಲಿ ಸ್ಟಾರ್ ಮಾರ್ಕ್ ಹಾಕೋದು, ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಅಷ್ಟೇ ಇದೆ. ನೆಕ್ಸ್ಟ್ ಯು ವೈ ಅಂದರೆ ಯುನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡೋದು ಫಸ್ಟ್. ಅಂದರೆ ಇ ಪವರ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಕಾಸ್ ವೈಗೇನು ಮೈನಸ್ ಸೈನ್. ಅಂದರೆ ಏನಾಯಿತು ಯು ವೈ ಈಸ್ ಈಕ್ವಲ್ ಟು ಮೈನಸ್ ಇ ಪವರ್ ಎಕ್ಸ್ ಸೈನ್ ವೈ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ, ಸುಮ್ಮನೆ ನಿಮ್ಮ ಪ್ರೆಫರೆನ್ಸ್ಗೆ ಅಷ್ಟೇ. ಇದು ವಿಗೆ ವಿ ಎಕ್ಸ್ ಡಿಫ್ರೆನ್ಷಿಯೇಷನ್, ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ನೋಡಿ ಸೈನ್ ವೈ ಕಾನ್ಸ್ಟೆಂಟು, ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು ಇ ಪವರ್ ಎಕ್ಸ್, ವಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಸೈನ್ ವೈ. ದೆನ್ ವಿ ವೈ ಅಂದರೆ ವಿನ ವಿತ್ ರೆಸ್ಪೆಕ್ಟ್ ಟು ಇ ಪವರ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಸೈನ್ ವೈಗೆ ಡಿಫ್ರೆನ್ಷಿಯೇಷನ್ ಏನು ಕಾಸ್ ವೈ. therefore vy is equal to e power x cos y. ಇಲ್ಲಿ ಥರ ಈಗ ನೋಡಿ, ಇದು ಸೇಮ್ ಇದೆಯಾ ನೋಡಿ, ಸೇಮ್ ಇದೆ. therefore ux is equal to vy and ನೋಡಿ ಇದು ಸೇಮ್ ಇರುತ್ತೆ, ಆದರೆ ಆಪೋಸಿಟ್ ಸೈನ್ ಇರುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಇರುತ್ತೆ. ಅಂದರೆ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್. ಇದಕ್ಕೆ ಸಿ ಆರ್ ಇಕ್ವೇಷನ್ಸ್ ಅಂತ. therefore ಸಿ ಆರ್ ಇಕ್ವೇಷನ್ಸ್ ಆರ್ ಸ್ಯಾಟಿಸ್ಫೈಡ್. If the CR equations are satisfied, then f of z is analytic. F of z is equal to e power z is analytic, and f dash of z is equal to formula ux plus I times vx. F dash of z is equal to ಇಲ್ಲಿ ux ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ux? e power x cos y I ಇಂಟು ವಿ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಸೈನ್. ಇಲ್ಲಿ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ನ ಕಾಮನ್ ತಗೊಳ್ಳಿ, ಉಳಿಯೋದೇನು ಕಾಸ್ ವೈ ಪ್ಲಸ್ ಐ ಸೈನ್. ನೋಡಿ ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್ ಅಂದರೆ ಇ ಪವರ್ ಐ ಎಕ್ಸ್. therefore ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು e power x into e power i y. ಈ ಫಾರ್ಮುಲಾ ಯಾವುದು? cos x ಪ್ಲಸ್ i sin x ಅಂದರೆ e power i x ಫಾರ್ಮುಲಾ ಯೂಸ್ ಮಾಡಬೇಕು. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್, ಇಲ್ಲಿ ನೋಡಿ ಇ ಪವರ್ ಎಮ್ ಇಂಟು ಇ ಪವರ್ ಎನ್ ಇದ್ದರೆ ನೀವು ಇ ಪವರ್ ಎಮ್ ಪ್ಲಸ್ ಎನ್ ಅಂತ ಬರ್ಬೋದು. ಇದೇನಾಗುತ್ತೆ ಇ ಪವರ್ ಎಕ್ಸ್ ಪ್ಲಸ್ ಐ ವೈ.
ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ವಾಟ್ ಈಸ್ ಎಕ್ಸ್ ಪ್ಲಸ್ ಐ ಬೈ ಝೆಡ್ ಅಷ್ಟೇ ನೋಡಿ. ಇದು ನಾವು ಫೈನ್ ಶೋ ದಟ್ ಇ ಪವರ್ ಝೆಡ್ ಅನಾಲಿಟಿ ಆ್ಯಂಡ್ ನೆಕ್ಸ್ಟ್ ಫೈನ್ ಡಿರೈವೇಟಿವ್ ಅಂದರೆ ಇಷ್ಟು ಮಾಡಬೇಕು ನೀವು. ನೆಕ್ಸ್ಟ್ ಕ್ವಶನ್, show that W is equal to Z plus E power Z is analytic and hence find dW by dz. ನೋಡಿ ಈ ಥರ ಕೇಳ್ತಾರೆ ನೋಡಿ ಯಾವ ಥರ ಮಾಡಬೇಕು ನೋಡಿ ಯಾವ ಥರ. ಫಸ್ಟ್ ಇದು ಬರ್ಕೋಬೋದು, W is equal to Z plus E power Z. ಜ್ಞಾಪಕ ಇಟ್ಕೊಳ್ಳಿ, W ಅಂದರೂ ಒಂದೇ, ಎಫ್ ಆಫ್ ಝೆಡ್ ಅಂದರೂ ಒಂದೇ. ಇದನ್ನ ಏನಂತ ಯು ಪ್ಲಸ್ ಐ ವಿ ಅಂತ. W ಬಂದರೂ ಯು ಪ್ಲಸ್ ಐ ವಿ ಬರೀರಿ, ಎಫ್ ಆಫ್ ಝೆಡ್ ಅಂತ ಬಂದರು ಯು ಪ್ಲಸ್ ಐ ವಿ. ಏನಾಗುತ್ತೆ, W ಬದಲು ಯು ಪ್ಲಸ್ ಐ ವಿ, ಝೆಡ್ ಬದಲು ಎಕ್ಸ್ ಪ್ಲಸ್ ಐ ಬೈ ಇ ಪವರ್, ಝೆಡ್ ಬದಲು ಇ ಪವರ್ ಎಕ್ಸ್ ಪ್ಲಸ್ ಐ. ಆಮೇಲೆ ಏನು ಮಾಡಬೇಕು, ಯು ಪ್ಲಸ್ ಐ ವಿ ಎಕ್ಸ್ ಪ್ಲಸ್ ಐ ಬೈ ಪ್ಲಸ್ ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ, ಅಂದರೆ ಇ ಪವರ್ ಎಮ್ ಪ್ಲಸ್ ಎನ್ನ ಇ ಪವರ್ ಎಮ್ ಇಂಟು ಇ ಪವರ್ ಎನ್ ಬರ್ಬೋದು. ಯು ಪ್ಲಸ್ ಐ ವಿ ಎಕ್ಸ್ ಪ್ಲಸ್ ಐ ವೈ ಇ ಪವರ್ ಎಕ್ಸ್ ಇಂಟು ಇದಕ್ಕೆ ಕಾಸ್ ವೈ ಪ್ಲಸ್ ಐ ಸೈನ್ ವೈ ಅಂತ ಬರ್ಬೋದು. ಯು ಪ್ಲಸ್ ಐ ವಿ ಎಕ್ಸ್ ಪ್ಲಸ್ ಐ ವೈ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಇ ಪವರ್ ಎಕ್ಸ್ ಇಂಟು ಐ ಸೈನ್ ವೈ, ಅಂದರೆ ಐ ಇ ಪವರ್ ಎಕ್ಸ್ ಸೈನ್. ಈಗ ಯು ಪ್ಲಸ್ ಐ ವಿ ಎಕ್ಸ್, ಇದು ರಿಯಲ್ ಪಾರ್ಟ್ನ ಒಂದು ಕಡೆ ಮಾಡ್ಕೊಳ್ಳಿ, ಅಂದರೆ ಐ ಆಬ್ಸೆಂಟ್ ಇರೋದು ಬರ್ಕೊಂಡು, ಅಂದರೆ ಐ ಇಲ್ಲದೆ ಇರೋದನ್ನ ಬರ್ಕೊಂಡು ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಕಾಸ್. ಇದರಲ್ಲಿ ಐ ಕಾಮನ್ ತೊಗೊಳ್ಳಿ, ಇಲ್ಲಿ ವೈ ಉಳಿಯುತ್ತೆ, ಇಲ್ಲಿ ಇ ಪವರ್ ಎಕ್ಸ್ ಸೈನ್ ವೈ ಉಳಿಯುತ್ತೆ. ಈಗ therefore u is equal to x plus e power x cos y and v is equal to y plus e power x sin y. ಈಗ ಯು ಎಕ್ಸ್ ಯು ವೈ ಮತ್ತು ವಿ ಎಕ್ಸ್ ವಿ ವೈ ಫೈನ್ ಮಾಡಬೇಕು. ನೋಡಿ, ಯು ಎಕ್ಸ್ ಅಂದರೆ ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಮಾಡಬೇಕು. ಎಕ್ಸ್ ಇದ್ದರೆ ಅಂದರೆ ಎಕ್ಸ್ ಇದೆ ಅದಕ್ಕೆ 1, ಇಲ್ಲೂ ಎಕ್ಸ್ ಇದೆ, ಎಕ್ಸ್ ಮಾತ್ರ ವೇರಿ ಮಾಡಬೇಕು ಅಂದರೆ ಕಾಸ್ ವೈನ ಹಂಗೆ ಇಟ್ಕೊಂಡು ಇ ಪವರ್ ಎಕ್ಸ್ಗೆ ವೇರಿಯೇಷನ್ ಇ ಪವರ್ ಎಕ್ಸ್, ಅಂದರೆ therefore ಯು ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ ಆಗಬೇಕು. ನೆಕ್ಸ್ಟ್ ಯು ವೈ ಮಾಡಬೇಕು. ಯು ವೈ ಅಂದರೆ ವೈ ಇದ್ದರೆ ವೈ ಮಾತ್ರ ವೇರಿ ಮಾಡಬೇಕು, ವೈ ಇಲ್ಲ ಅಂದರೆ 0. ನೋಡಿ ಫಸ್ಟ್ ಟರ್ಮಲ್ಲಿ ವೈ ಇಲ್ಲ ಅದಕ್ಕೆ 0, ಇದರಲ್ಲಿ ವೈ ಇದೆ ವೈ ಮಾತ್ರ ವೇರಿ ಮಾಡಬೇಕಂದ್ರೆ ಇ ಪವರ್ ಎಕ್ಸ್ನ ಹಂಗೆ ಇಟ್ಕೊಳ್ಳಿ, ಕಾಸ್ ವೈಗೆ ವೇರಿಯೇಷನ್ ಮೈನಸ್ ಸೈನ್ ವೈ ಅಕಾರ್ಡಿಂಗ್ ಟು ಡಿಫ್ರೆನ್ಷಿಯೇಷನ್. therefore u y is equal to minus e power x sin y. ಇಲ್ಲಿ ಯಾವ ಥರ ಮಾರ್ಕ್ ಮಾಡ್ಕೋಬೇಕು, ಇದರಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಇದರಲ್ಲಿ ರೈಟ್. ಈಗ ನೆಕ್ಸ್ಟ್ ವಿ ಎಕ್ಸ್, ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0, ಇಲ್ಲಿ ಸೈನ್ ವೈನ ಹಂಗೆ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ಗೆ ವೇರಿಯೇಷನ್ ಇ ಪವರ್ ಎಕ್ಸ್, ವಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಸೈನ್ ವೈ. ವಿ ವೈ ಅಂದರೆ ಇಲ್ಲಿ ವೈ ಇದೆ ಅದಕ್ಕೆ 1, ಇಲ್ಲೂ ವೈ ಇದೆ ಅದಕ್ಕೆ ಇ ಪವರ್ ಎಕ್ಸ್ ನನಗೆ ಇಟ್ಕೊಂಡು ಸೈನ್ ವೈಗೆ ವೇರಿಯೇಷನ್ ಏನು ಕಾಸ್ ವೈ. therefore ವಿ ವೈ ಇಸ್ ಈಕ್ವಲ್ ಟು 1 ಪ್ಲಸ್ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ. ಈಗ ಇಲ್ಲೂ ಇದು ಮತ್ತು ಇದು ಸೇಮ್ ಇದೆಯಾ ನೋಡಿ, ಇದು ಸೇಮ್ ಇರುತ್ತೆ, ಆದರೆ ಸೈನು
ಬೇರೆ ಇರುತ್ತೆ. ಅಂದರೆ ಸಿ ಆರ್ ಈಕ್ವೇಷನ್ಸ್ ಆರ್ ಸ್ಯಾಟಿಸ್ಫೈಡ್. ಫಸ್ಟು ದೇರ್ ಫೋರ್ ಅಂತ ಬರೆದು ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಯು ವೈ. ದೇರ್ ಫೋರ್ ಸಿ ಆರ್ ಈಕ್ವೇಷನ್ಸ್ ಆರ್ satisfied. If the CR equations are satisfied, f of z is analytic. F of z is equal to z plus e power z is analytic. ಅವ್ರು ಫೈಂಡ್ ಮಾಡಿ ಅಂತ ಕೇಳಿರೋದೇನು, ಡಿ ಡಬ್ಲ್ಯೂ ಬೈ ಡಿ ಝೆಡ್ ಅಂದರೂ ಒಂದೇ, ಎಫ್ ಡ್ಯಾಶ್ ಆಫ್ ಝೆಡ್ ಅಂದರೂ ಒಂದೇ. ಡಿ ಡಬ್ಲ್ಯೂ ಬೈ ಡಿ ಝೆಡ್ಗೆ ಫಾರ್ಮುಲಾ ಏನು, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಈಗ ವಾಟ್ ಈಸ್ ಯು ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಯು ಎಕ್ಸ್ ಅಂದರೆ 1 ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ, ಬಿ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಸೈನ್ ವೈ. 1 ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ವೈ ಪ್ಲಸ್ ಐ ಇಂಟು ಇ ಪವರ್ ಎಕ್ಸ್ ಸೈನ್ ವೈ. 1 ಪ್ಲಸ್ ಇಲ್ಲಿ ಇ ಪವರ್ ಎಕ್ಸ್ನ ಕಾಮನ್ ತೊಗೊಂಡ್ರೆ ಕಾಸ್ ವೈ ಪ್ಲಸ್ ಐ ಸೈನ್ ವೈ. ನಾನೇನಂದರೆ ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್ ಅಂದರೆ ಇ ಪವರ್ ಐ ಎಕ್ಸ್. 1 ಪ್ಲಸ್ ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ. ಇಲ್ಲಿ ಎಕ್ಸಾಕ್ಟಲ್ಲಿ ವೈ ಇದೆ, ಅದಕ್ಕೆ ಇ ಪವರ್ ಐ ವೈ. ಇಲ್ಲಿ ನೋಡಿ ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಬೋದು. ಇ ಪವರ್ ಎಕ್ಸ್ ಪ್ಲಸ್ ಐ ವೈ. ಈಗ ಎಕ್ಸ್ ಪ್ಲಸ್ ವೈ ಐ ವೈ ಅಂದರೆ ಝೆಡ್, ಅಷ್ಟೇ ಆನ್ಸರ್. 1 ಪ್ಲಸ್ ಇ ಪವರ್ ಝೆಡ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ f of z is equal to sin z is analytic and hence find f dash of z. ಈಗ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ, f of z is equal to sin z. ಫಸ್ಟ್ ಬರ್ಕೊಳ್ಳೋಣ. f of z ಅಂದರೆ u ಪ್ಲಸ್ ಐ ವಿ, ಸೈನ್ z ಅಂದರೆ ಎಕ್ಸ್ ಪ್ಲಸ್ ಐ ವೈ. ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವ ಫಾರ್ಮುಲಾ? ಸೈನ್ ಆಫ್ ಎ ಪ್ಲಸ್ ಬಿ. ಫಾರ್ಮುಲಾ ಬಂದು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್. ಈ ಫಾರ್ಮುಲಾ ಗೊತ್ತಿರಬೇಕು. ಈಗ ಯು ಪ್ಲಸ್ ಐ ವಿ ಹಂಗೆ ಇರಲಿ ಲೆಫ್ಟ್ ಹ್ಯಾಂಡು. ರೈಟ್ ಹ್ಯಾಂಡಲ್ಲಿ ನೋಡಿ, ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ ಐ ವೈ ಇದೆ. ಅದಕ್ಕೆ ಎ ಜಾಗದಲ್ಲಿ ಎಕ್ಸ್ ಹಾಕಿ, ಬಿ ಜಾಗದಲ್ಲಿ ಐ ವೈ. ಏನಾಗುತ್ತೆ? ಸೈನ್ ಎಕ್ಸ್ ಕಾಸ್ ಐ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ಐ ವೈ. ಈಗ ಫಾರ್ಮುಲಾ ಬಂದು ನಿಮಗೆ ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಆಫ್ ಐ ಎಕ್ಸ್ ಅಂತ ಬಂದರೆ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಫಾರ್ಮುಲಾ. ಸೈನ್ ಐ ಎಕ್ಸ್ ಅಂತ ಬಂದರೆ ಐ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಫಾರ್ಮುಲಾ. ಇದು ಕನ್ವರ್ಷನ್ ಫ್ರಮ್ ಐ ಟು ಹೆಚ್. ಐಯಿಂದ ಹೆಚ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ಥರ ಯೂಸ್ ಮಾಡಿ. ಸ್ಟಾರ್ಟಿಂಗ್ ಐಯಿಂದ ಹೆಚ್ಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಇದು ಫಾರ್ಮುಲಾ. ಕಾಸ್ ಐ ವೇ ಇದೆಯಲ್ವ, ಅದನ್ನ ಹೈಪರ್ಬೋಲಿಗೆ ಮಾಡಬೇಕು, ಯಾಕಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಅದಕ್ಕೆ ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹಂಗೆ ಇರಲಿ. ನೋಡಿ, ಕಾಸ್ ಐ ಎಕ್ಸ್ ಅಂದ್ರೇನು? ಕಾಸ್ ಹೈಪರ್ಬೋಲಿಗೆ. ಅದೇ ಥರ ಕಾಸ್ ಐ ವೈ ಅಂದರೆ ಕಾಸ್ ಹೈಪರ್ಬೋಲಿಕ್ ವೈ ಪ್ಲಸ್ ಏನು ನೋಡ್ಕೊಳ್ಳಿ, ಇಲ್ಲಿ ಕಾಸ್ ಐ ವೈ ಅಂದರೆ ಕಾಸ್ ಎಚ್ ವೈ, ಸೈನ್ ಐ ವೈ ಅಂದರೆ ಐ ಸೈನ್ ಎಚ್ ವೈ ಫಾರ್ಮುಲಾ. ಅಂದರೆ ಕಾಸ್ ಐ ಎಕ್ಸ್ ಇದ್ದರೆ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಬರೀರಿ, ಸೈನ್ ಐ ಎಕ್ಸ್ ಇದ್ದರೆ ಐ ಸೈನ್ ಹೆಚ್ ಎಕ್ಸ್. ಅದೇ ಥರ ಸೈನ್ ಐ ವೈಗೆ ಐ ಸೈನ್ ಹೈಪರ್ಬೋಲಿಕ್ ವೈ, ಕಾಸ್ ಐ ವೈಗೆ ಕಾಸ್ ಹೆಚ್ ವೈ, ಸೈನ್ ಐ ವೈಗೆ ಐ ಸೈನ್ ಹೆಚ್ ವೈ. ಜ್ಞಾಪಕ ಇದನ್ನ ನೀಟಾಗಿ ಬರ್ಕೊಬಿಡೋಣ. ಯು ಪ್ಲಸ್ ಐ ವಿ ಈಸ್ ಈಕ್ವಲ್ ಟು
sin x cos hy ಪ್ಲಸ್ I ಇಂಟು cos x sin hy. ದೇರ್ಫೋರ್ u ಮತ್ತು v ಬರ್ಕೊಳ್ಳೋಣ. ದೇರ್ಫೋರ್ u ಅಂದ್ರೇನು, ರಿಯಲ್ ಪಾರ್ಟ್ ಅಂದರೆ sin x cos hy ಆ್ಯಂಡ್ v ಅಂದರೆ cos x sin h. ಯುಗೆ ಡಿಫ್ರೆನ್ಷಿಯೇಷನ್ ಯು ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ, ಕಾಸ್ ಎಚ್ ವೈ ಹಂಗೆ ಇಟ್ಕೊಳ್ಳಿ. ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಕಾಸ್ ಎಕ್ಸ್. ಯು ಎಕ್ಸ್ ಏನಾಗುತ್ತೆ, ಇದನ್ನ ರೀಅರೇಂಜ್ ಮಾಡಿ ಬರ್ಕೊಳ್ಳೋಣ. ಕಾಸ್ ಎಕ್ಸ್ ಕಾಸ್ ಎಚ್. ಈಗ ನೋಡಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಫಂಕ್ಷನ್ ಮಾತ್ರ ವೇರಿ ಮಾಡಬೇಕು. ಇದರಲ್ಲಿ ನೋಡಿ ಕಾಸ್ ಎಚ್ ವೈ ಹಂಗೆ ಇಟ್ಕೊಂಡು ಎಕ್ಸ್ ಟರ್ಮ್ ಮಾತ್ರ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಬರುತ್ತೆ. ಇದನ್ನ ರೀಅರೇಂಜ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಯು ವೈ, ಇಲ್ಲಿ ವೈ, ಇಲ್ಲಿ ನೋಡಿ ವೈ ಫಂಕ್ಷನ್ ಮಾತ್ರ ವೇರಿ ಮಾಡಬೇಕು, ಅದನ್ನ ಹಂಗೆ ಇಟ್ಕೋಬೇಕು ಸೈನ್ ಎಕ್ಸ್. ಕಾಸ್ ಎಚ್ ವೈಗೆ ಡಿಫ್ರೆನ್ಷಿಯೇಷನ್ ಬಂದು ಮೈನಸ್ ಬರೋಲ್ಲ, ಸಾರಿ, ಬರೀ ಸೈನ್ ಎಚ್. ಇದೇನಾಯಿತು, ಯು ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಸೈನ್ ಎಚ್ ವೈ. ಇದು ಮೈನಸ್ ಅಲ್ಲ, ಸೈನ್ ಎಚ್. ನೆಕ್ಸ್ಟ್ ವಿ ಎಕ್ಸ್. ವಿ ಎಕ್ಸ್ ಅಂದರೆ ನೋಡಿ, ಎಕ್ಸ್ ಟರ್ಮ್ ಮಾತ್ರ ಚೇಂಜ್ ಮಾಡಿ, ಇದನ್ನ ಹಂಗೆ ಇಟ್ಕೊಳ್ಳಿ. ಸೈನ್ ಎಚ್ ವೈನ ಹಂಗೆ ಇಟ್ಕೊಳ್ಳಿ. ಕಾಕ್ಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಎಚ್ ವೈ. ವಿ ವೈ ನೋಡಿ, ಕಾಸ್ ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಸೈನ್ ಎಚ್ ವೈಗೆ ಡಿಫ್ರೆನ್ಷಿಯೇಷನ್ ಕಾಸ್ ಎಚ್ ವೈ. ವಿ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಎಚ್ ವೈ. ಸ್ಟಾರ್ ಮಾರ್ಕ್. ಇದು ಸೇಮ್ ಇದೆ ಅಲ್ವಾ, ಮತ್ತು ಇದು ಸೇಮ್ ಇದೆ, ಅದರ ಅಪೋಸಿಟ್ ಸೈನ್ ಇದೆ. ಅದಕ್ಕೆ ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಯಿತು ಅಂತ ಬರ್ಕೋಬಿಡ್ಬೇಕು. ದೇರ್ಫೋರ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಯು ವೈ. Therefore, CR equations are satisfied. CR equation satisfied ಆದಮೇಲೆ f of z is analytic ಅಂತ. f of z is equal to, ಒಂದು ಕೆಲಸ ಮಾಡಿ, f of z is equal to ಏನದು, sin z is analytic function. ಈಗ ನೋಡಿ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಇದು ಫಾರ್ಮುಲಾ ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಎಕ್ಸ್ ಅಂದರೆ ಕಾಸ್ ಎಕ್ಸ್ ಕಾಸ್ ಎಚ್ ವೈ, ಕಾಸ್ ಎಕ್ಸ್ ವಿ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಸೈನ್ ಎಚ್ ವೈ. ಇಲ್ಲಿ ನೀಟಾಗಿ ಬರ್ಕೊಡೋಣ. ಕಾಸ್ ಎಕ್ಸ್ ಕಾಸ್ ಎಚ್ ವೈ ಮೈನಸ್ ಐ ಇಂಟು ಸೈನ್ ಎಕ್ಸ್ ಸೈನ್ ಎಚ್ ವೈ. ನೋಡಿ, ಫಾರ್ಮುಲಾ ಬಂದು ಕಾಸ್ ಎಚ್ ಎಕ್ಸ್ ಅಂದರೆ ಕಾಸ್ ಐ ಎಕ್ಸ್. ಇಲ್ಲ ನೋಡಿ, ಇದು ಐ ಟು ಹೆಚ್. ಕಾಸ್ ಐ ಎಕ್ಸ್ ಅಂದರೆ ಕಾಸ್ ಎಚ್ ಎಕ್ಸ್. ಅದೇ ಥರ ಕಾಸ್ ಎಚ್ ಎಕ್ಸ್ ಅಂದರೆ ಕಾಸ್ ಐ ಎಕ್ಸ್. ಸೈನ್ ಐ ಎಕ್ಸ್ ಅಂದರೆ ಐ ಸೈನ್ ಎಚ್ ಎಕ್ಸ್ ಅಲ್ವಾ. ಅದೇ ಸೈನ್ ಎಚ್ ಎಕ್ಸ್ ಅಂದರೆ 1/i ಸೈನ್ ಎಕ್ಸ್ ಆಗುತ್ತೆ. ಅದಕ್ಕೆ ನೀವೇನು ಜ್ಞಾಪಕ ಇಟ್ಕೊಳ್ಳಿ ಅಂದರೆ, ಸೈನ್ ಹೆಚ್ ಎಕ್ಸ್ ಬಂದರೆ ಅದನ್ನ ಐಗೆ ಕನ್ವರ್ಟ್ ಮಾಡೋದು ಯಾವ ಥರ ಅಂದರೆ ಮೈನಸ್ ಐ ಬರ್ಬೋದು. ಸೈನ್ ಐ ಎಕ್ಸ್ ಇದು ಹೆಚ್ಚಿಂದ ಐಗೆ ಕನ್ವರ್ಟ್ ಮಾಡೋದು.
ಸ್ಟಾರ್ಟಿಂಗ್ ಐಯಿಂದ ಹೆಜ್ಗೆ ಕನ್ವರ್ಟ್ ಮಾಡಿ, ಲಾಸ್ಟಲ್ಲಿ ಎಂಡಲ್ಲಿ ಹೆಚ್ಚಿಂದ ಐಗೆ ಕನ್ವರ್ಟ್ ಮಾಡಿ. ಇದು ಫಾರ್ಮುಲಾ ನೀಟಾಗಿ ಅಪ್ಲೈ ಮಾಡಿ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ನೋಡಿ ಕಾಸ್ ಎಕ್ಸ್ ಏನೂ ಚೇಂಜ್ ಮಾಡಬೇಡಿ, ಹಂಗೆ ಇಲ್ಲಿ ನೋಡಿ ಕಾಸ್ ಹೈಪರ್ಬೋಲಿಕ್ ವೈ ಅಂದರೆ ಕಾಸ್ ಐ ವೈ ಮೈನಸ್ ಐ ಸೈನ್ ಎಕ್ಸ್. ಇದು ಹಂಗೆ ಇಟ್ಕೊಳ್ಳಿ. ಸೈನ್ ಹೈಪರ್ಬೋಲಿಕ್ ವೈ ಅಂದರೆ ಮೈನಸ್ ಐ ಸೈನ್ ಐ. ಆಮೇಲೆ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ಐ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಇಂಟು ಐ ಸ್ಕ್ವೇರ್ ಸೈನ್ ಎಕ್ಸ್ ಸೈನ್ ಐ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು cos x cos i y, but I square is minus 1, therefore minus sin x sin i y. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ನೋಡಿ. cos a cos b ಮೈನಸ್ sin a sin b ಅಂತ cos ಆಫ್ a ಪ್ಲಸ್ b. ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿ. ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ ಐ ವೈ ಇದೆ. ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಬದಲು ಎಕ್ಸ್ ಹಾಕಿ, ಬಿ ಬದಲು ಐ ವೈ ಹಾಕಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ಐ ವೈ. ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂದರೆ ಝೆಡ್. ಅಷ್ಟೇ ಮುಗಿತು. ಸೈನ್ ಝೆಡ್ಗೆ ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಝೆಡ್. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಇದೇ ಥರ ಇನ್ನೊಂದು ಕೇಳ್ತಾರೆ. ಈಗ ಸೈನ್ ಝೆಡ್ ಕೇಳಿದ್ರಲ್ಲ, ಅದೇ ಥರ ಕಾಸ್ ಝೆಡ್ ಕೇಳ್ತಾರೆ. ಶೋ ದಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕಾಸ್ ಝೆಡ್ ಈಸ್ ಅನಾಲಿಟಿಕ್ and hence find f dash of z. Solution. ಈಗ ನೋಡಿ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಕಾಸ್ ಝೆಡ್ ಅಂತ ಸ್ಟಾರ್ಟ್ ಮಾಡೋಣ. ಎಫ್ ಆಫ್ ಝೆಡ್ ಅಂದರೆ ಯು ಪ್ಲಸ್ ಐ ವಿ, ಕಾಸ್ ಝೆಡ್ ಅಂದರೆ ಕಾಸ್ ಆಫ್ ಝೆಡ್ ಬದಲು ಎಕ್ಸ್ ಪ್ಲಸ್ ಐ ವೈ ಬರುತ್ತೆ. ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಪ್ಲಸ್ ಐ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಅಂದರೆ ಕಾಸ್ ಎಕ್ಸ್, ಕಾಸ್ ಬಿ ಅಂದರೆ ಕಾಸ್ ಐ ವೈ, ಸೈನ್ ಎಕ್ಸ್ ಸೈನ್ ಐ ವೈ. ಈಗ ಐ ಟು ಹೆಚ್ ಫಾರ್ಮುಲಾ. ಈಗ ನೋಡಿ ಕಾಸ್ ಐ ಎಕ್ಸ್ ಅಂದರೆ ಕಾಸ್ ಹೆಚ್ ಎಕ್ಸ್, ಸೈನ್ ಐ ಎಕ್ಸ್ ಅಂದರೆ ಐ ಸೈನ್ ಎಚ್ ಎಕ್ಸ್. ಇದು ಐ ಟು ಹೆಚ್ಗೆ ಕನ್ವರ್ಟ್ ಮಾಡೋ ಫಾರ್ಮುಲಾ. ಇಲ್ಲಿ ಅಪ್ಲೈ ಮಾಡಿ. ಇದೇನಾಗುತ್ತೆ, ಯು ಪ್ಲಸ್ ಐ ಬಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಈಗ ನೋಡಿ ಕಾಸ್ ಎಕ್ಸ್ನ ಹಂಗೆ ಬರ್ಕೊಳ್ಳಿ. ಕಾಸ್ ಐ ವೈ ಅಂದರೆ ಕಾಸ್ ಎಚ್ ವೈ, ಸೈನ್ ಎಕ್ಸ್ನೂ ಹಂಗೆ ಬರ್ಕೊಳ್ಳಿ. ಸೈನ್ ಐ ವೈ ಅಂದರೆ ಐ ಸೈನ್ ಎಚ್ ವೈ. ಆಮೇಲೆ ಏನು ಮಾಡಿ, ಯು ಪ್ಲಸ್ ಐ ವಿ ಟು ಕಾಸ್ ಎಕ್ಸ್ ಕಾಸ್ ಎಚ್ ವೈ ಮೈನಸ್ ಐ ಇಂಟು ಸೈನ್ ಎಕ್ಸ್ ಸೈನ್ ಎಚ್ ವೈ. ಆಮೇಲೆ ಏನು ಮಾಡಿ, therefore u is equal to cos x cos hy
ಆ್ಯಂಡ್ ವಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಸೈನ್ ಎಚ್ ವೈ. ಇದಾದಮೇಲೆ ಯುಗೆ ಡಿಫ್ರೆನ್ಷಿಯೇಷನ್ ಯು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಕಾಸ್ ವೈ ಎಚ್ ವೈನ ಹಂಗೆ ಇಟ್ಕೊಳ್ಳಿ. ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು ಮೈನಸ್ ಸೈನ್ ಎಕ್ಸ್. ಇದನ್ನ ನೀಟಾಗಿ ಬರ್ಕೊಬಿಡೋಣ. ಯು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಕಾಸ್ ಎಚ್ ವೈ. ಆಮೇಲೆ ಯು ವೈ ಅಂದರೆ ಯುನ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಕಾಸ್ ಎಕ್ಸ್ ಹಂಗೆ ಇಟ್ಕೊಳ್ಳಿ. ಕಾಸ್ ಹೈಪರ್ಬೋಲಿಕ್ ವೈಗೆ ಡಿಫ್ರೆನ್ಷಿಯೇಷನ್ನು ಸೈನ್ ಹೈಪರ್ಬೋಲಿಕ್, ಇದಕ್ಕೆ ಮೈನಸ್ ಬರಲ್ಲ. therefore uy is equal to cos x sin hy. next vx, v ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ sin hy ಕಾನ್ಸ್ಟೆಂಟು, sin xಗೆ ವೇರಿಯೇಷನ್ cos x ಅಂದರೆ vx is equal to cos x sin hy. next vy, sin x ಕಾನ್ಸ್ಟೆಂಟು, sin hy ಗೆ cos hy. vy is equal to sin x cos hy. ನೋಡಿ ಸಾರಿ ತಪ್ಪು ಮಾಡಿದೆ ನಾನು. ವಿ ಅಂದರೆ ಮೈನಸ್ ಐ ಬಿಟ್ಟು ಮೈನಸ್ ಸೈನ್ ಎಕ್ಸ್ ಸೈನ್ ಎಚ್. ನೋಡಿ ವಿ ಎಕ್ಸ್ ಅಂದರೆ ಇಲ್ಲಿ ಮೈನಸ್ ಇರುತ್ತೆ, ಮೈನಸ್ ಸೈನ್ ಎಚ್ ಇದು ಮೈನಸ್ ಆಗುತ್ತೆ. ವಿ ವೈ ಅಂದರೆ ಮೈನಸ್ ಸೈನ್ ಎಕ್ಸ್ ಹಂಗೆ ಇಟ್ಕೊಳ್ತೀನಿ, ಸೈನ್ ಎಚ್ ವೈಗೆ ಕಾಸ್ ಎಚ್ ವೈ ಇದು ಮೈನಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ ಇದು ಕಂಪೇರ್ ಮಾಡಿ. ಇದು ಮತ್ತು ಇದು ಕಂಪೇರ್ ಮಾಡಿದ್ರೆ ಸೇಮ್ ಬರಬೇಕು. ಇದು ಕಂಪೇರ್ ಮಾಡಿದ್ರೆ ಸೈನ್ ಆಪೋಸಿಟ್. therefore ಯು ಎಕ್ಸ್ ಇಸ್ ಈಕ್ವಲ್ ಟು ಏನು ವಿ ವೈ ಆ್ಯಂಡ್ ವಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಯು ವೈ. therefore CR equations are satisfied. If the CR equations are satisfied, then f of z is equal to cos z is analytic. ಇದಾದಮೇಲೆ ಎಫ್ ಡ್ಯಾಶ್ ಆಫ್ ಝೆಡ್ ಅಂದರೆ ಫಾರ್ಮುಲಾ ಯು ಎಕ್ಸ್ ಪ್ಲಸ್ ಐ ಇಂಟು ವಿ ಎಕ್ಸ್. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಎಕ್ಸ್ ಅಂದರೆ ಏನು ಮೈನಸ್ sin x cos hy minus sin x cos hy. vx ಅಂದರೆ minus cos x sin hy minus cos x sin hy. ಏನು ಮಾಡಬೇಕು? ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಕಾಸ್ ಎಚ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಎಕ್ಸ್ ಸೈನ್ ಎಚ್ ವೈ. ಇಲ್ಲೇನು ಮಾಡಿ, ಈಗ ಹೆಚ್ ಟು ಐ ಕನ್ವರ್ಷನ್ ಗೊತ್ತಿರಬೇಕು ನಿಮಗೆ. ಅಂದರೆ ಕಾಸ್ ಎಚ್ ಎಕ್ಸ್ ಅಂದರೆ ಕಾಸ್ ಐ ಎಕ್ಸ್, ಸೈನ್ ಎಚ್ ಎಕ್ಸ್ ಅಂದರೆ ಮೈನಸ್ ಐ ಸೈನ್ ಐ ಎಕ್ಸ್. ಈ ಫಾರ್ಮುಲಾ ಗೊತ್ತಿರಬೇಕು. ಇದು ಹೆಚ್ ಟು ಐ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಕಾಸ್ ಎಚ್ ಎಕ್ಸ್ ಅಂದ್ರೇನು ಕಾಸ್ ಐ ಎಕ್ಸ್ ಅಲ್ವಾ, ಅದೇ ಕಾಸ್ ಎಚ್ ವೈ ಅಂದರೆ ಕಾಸ್ ಐ ವೈ ಮೈನಸ್ ಐ ಹಂಗೆ ಇರಲಿ, ಕಾಸ್ ಎಕ್ಸು ಹಂಗೆ ಇರಲಿ, ಸೈನ್ ಎಚ್ ವೈ ಅಂದರೆ ಮೈನಸ್ ಐ ಸೈನ್ ಐ ವೈ. ಆಮೇಲೆ ಏನು ಮಾಡಬೇಕು? ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಕಾಸ್ ಐ ವೈ
ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಇಂಟು ಐ ಸ್ಕ್ವೇರ್ ಕಾಸ್ ಎಕ್ಸ್ ಸೈನ್ ಐ. ನೆಕ್ಸ್ಟ್ ಏನು ಮಾಡಿ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಕಾಸ್ ಐ ವೈ ಮೈನಸ್ ಆಗಿಬಿಡುತ್ತೆ. ಐ ಸ್ಕ್ವೇರ್ ಅಂದರೆ -1 ಮೈನಸ್ ಕಾಸ್ ಎಕ್ಸ್ ಸೈನ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ಕ್ವಶನ್ ನಿಮಗೆ ಕಾಸ್ ಝೆಡ್ ಕೊಡ್ತಾರೆ, ಅದ್ರ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಝೆಡ್ ಬರಬೇಕು. ಅದಕ್ಕೆ ಅದನ್ನ ನೆನಪಲ್ಲಿ ಇಟ್ಕೊಂಡು ನೀವೇನು ಮಾಡಿ, ಇಲ್ಲಿ ಮೈನಸ್ನ ಕಾಮನ್ ತೊಗೊಳ್ಳಿ. ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ನ ಕಾಮನ್ ತೊಗೊಂಡ್ರೆ ಸೈನ್ ಎಕ್ಸ್ ಕಾಸ್ ಐ ವಿ ಪ್ಲಸ್ ಕಾಸ್ ಎಕ್ಸ್ ಸೈನ್ ಐ. ನೋಡಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದರೆ ಸೈನ್ ಆಫ್ ಎ ಪ್ಲಸ್. ಫಾರ್ಮುಲಾನ ಕಟ್ಕೊಳ್ಳಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದರೆ ಸೈನ್ ಆಫ್ ಎ ಪ್ಲಸ್ ಬಿ. ಈ ಫಾರ್ಮುಲಾನ ಕಟ್ಕೊಳ್ಳಿ ನೀವು. ಈಗ ಇಲ್ಲಿ ಎಕ್ಸ್ ಎ ಅಂದರೆ ಎಕ್ಸು, ಬಿ ಜಾಗದಲ್ಲಿ ಐ ವೈ ಇದೆ ಅಂದರೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಮೈನಸ್ ಹಂಗೆ ಇರುತ್ತೆ ಸೈನ್ ಆಫ್ ಎ ಅಂದರೆ ಎಕ್ಸು ಪ್ಲಸ್ ಬಿ ಅಂದರೆ ಐ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಮೈನಸ್ ಸೈನ್ ಝೆಡ್ ಆಗುತ್ತೆ. ಇದೇ ರಿಕ್ವೈರ್ಡ್ ಆನ್ಸರ್.